ಮತ್ತೊಂದು ಕಡೆ ಪೆಟ್ರೋಲ್ ಹಾಗೆ ಡೀಸೆಲ್ ಇಲ್ಲದೆ ವಾಹನ ಸವಾರರು ಕೂಡ ಆತಂಕಕ್ಕೊಳಗಾಗೋ ಪರಿಸ್ಥಿತಿ ಏನಾದರೂ ರಾಜ್ಯದಲ್ಲಿ ನಿರ್ಮಾಣವಾಗ್ತಾ ಇದೆಯಾ? ಇಂಥ ದೃಶ್ಯಗಳನ್ನ ನಾವು ಹುಬ್ಬಳ್ಳಿ ಹಾಗೆ ಬೆಳಗಾವಿ ಭಾಗದಲ್ಲಿ ಗಮನಿಸಿದ್ವಿ. ಆದರೆ ಇವತ್ತು ಬೆಂಗಳೂರಿನಲ್ಲೂ ಕೂಡ ಕೆಲ ಪೆಟ್ರೋಲ್ ಬಂಕ್ಗಳ ಮುಂದೆ ನೋ ಸ್ಟಾಕ್ ಬೋರ್ಡ್ ಕಾಣೋಕೆ ಸಿಗ್ತಾ ಇದೆ. ಬೆಂಗಳೂರಿನ ಸುಮನಹಳ್ಳಿ ಬಳಿಯಲ್ಲಿರ್ತಕ್ಕಂಥ ಪೆಟ್ರೋಲ್ ಬಂಕ್, ದಿನಕ್ಕೆ 70 ಲಕ್ಷ ರೂಪಾಯಿ ವಹಿವಾಟನ್ನ ಮಾಡ್ತಾ ಇದ್ದ ಬಂಕ್ ಇವತ್ತು ಕ್ಲೋಸ್ ಆಗಿದೆ. ಪೆಟ್ರೋಲ್ ಸಿಗದೆ ವಾಹನ ಸವಾರರು ಹೈರಾಣಾಗಿದ್ದಾರೆ. ರಾಜ್ಯದಲ್ಲಿ ಪೆಟ್ರೋಲ್ ಡೀಸೆಲ್ಗಳಿಗೆ ಅಭಾವ ಶುರುವಾಗ್ತಾ ಇದೆ. ಒಂದು ಕಡೆಯಲ್ಲಿ ಜನ ಪೆಟ್ರೋಲ್ ಬಂಕ್ಗಳಲ್ಲಿ ಕ್ಯೂ ನಿಲ್ತಾ ಇದ್ದಾರೆ, ಪೆಟ್ರೋಲ್ ಸಿಗ್ತಾ ಇಲ್ಲ ಅಂತ ಹೇಳಿ ಪರದಾಟವನ್ನ ನಡೆಸ್ತಾ ಇದ್ದಾರೆ. ಸದ್ಯ ಇದೀಗ ಬೆಂಗಳೂರಿನಲ್ಲೂ ಕೂಡ ಪೆಟ್ರೋಲ್ ಬಂಕ್ ಕ್ಲೋಸ್ ಆಗ್ತಾ ಇರುವಂತದ್ದು. ಪ್ರಮುಖವಾಗಿ ನಾನೀಗ ಸುಮನಹಳ್ಳಿಯಲ್ಲಿದ್ದೀನಿ. ಸುಮನಹಳ್ಳಿಯ ಈ ಒಂದು ಪೆಟ್ರೋಲ್ ಬಂಕ್ ಏನಿದೆ ಸಂಪೂರ್ಣವಾಗಿ ಕ್ಲೋಸ್ ಆಗಿರುವಂತದ್ದು. ಪೆಟ್ರೋಲ್ ವ್ಯತ್ಯಯ ಕೊರತೆಯಿಂದಾಗಿ ಈ ಒಂದು ಬಂಕ್ ಸಂಪೂರ್ಣವಾಗಿ ಕ್ಲೋಸ್ ಆಗಿದೆ. ಅದರ ಜೊತೆಗೆ ಏನು ಈ ಹಿಂದೆ ಪೆಟ್ರೋಲ್ಗಳನ್ನ ಖರೀದಿ ಮಾಡಬೇಕಾದ್ರೆ ಡಿಸ್ಟ್ರಿಬ್ಯೂಟರ್ಗಳಿಂದ ಸಾಲವನ್ನ ಪಡಿತಾ ಇದ್ರು. ದಿನನಿತ್ಯ ಪೆಟ್ರೋಲ್ ಟ್ಯಾಂಕ್ ನಲ್ಲಿ ಬರುತ್ತೆ, ಆ ಒಂದು ಟ್ಯಾಂಕ್ಗೆ ಇಷ್ಟು ಅಂತ ಹಣ ನಿಗದಿಯಾಗಿರುತ್ತೆ. ಅದರ ಅರ್ಧದಷ್ಟು ಪಾವತಿ ಮಾಡಿ ಬಾಕಿ ಉಳಿದಿದ್ದನ್ನು ವ್ಯಾಪಾರ ಆದ ಬಳಿಕ ಅದನ್ನ ಪೇಮೆಂಟ್ ಮಾಡುವಂತಹ ಒಂದು ನಿಯಮ ಇತ್ತು. ಆದ್ರೆ ಇದೀಗ ಡಿಸ್ಟ್ರಿಬ್ಯೂಟರ್ಗಳೆಲ್ಲ ಆ ಒಂದು ಕ್ರೆಡಿಟ್ ಫೆಸಿಲಿಟಿ ಏನಿದೆ ಆ ಒಂದು ಕ್ರೆಡಿಟ್ ಫೆಸಿಲಿಟಿಯನ್ನ ಕ್ಯಾನ್ಸಲ್ ಮಾಡಿರುವಂತದ್ದು. ಈ ನಿಟ್ಟಿನಲ್ಲಿ ಪೆಟ್ರೋಲ್ ಅನ್ನ ಖರೀದಿ ಮಾಡೋಕ್ಕಾಗ್ತಾ ಇಲ್ಲ, ಮತ್ತೆ ಬೇಕಾದಷ್ಟು ಕ್ವಾಂಟಿಟಿಯಲ್ಲಿ ಪೆಟ್ರೋಲ್ ಬಂಕ್ಗಳಿಗೆ ಬರ್ತಾ ಇಲ್ಲ, ಪೆಟ್ರೋಲ್ ಡೀಸೆಲ್ ಆಗಿರಬಹುದು. ಈ ನಿಟ್ಟಿನಲ್ಲಿ ಸದ್ಯ ಸುಮನಹಳ್ಳಿಯಲ್ಲಿ ಇರುವಂತಹ ಈ ಒಂದು ಪೆಟ್ರೋಲ್ ಬಂಕ್ ಸಂಪೂರ್ಣವಾಗಿ ಕ್ಲೋಸ್ ಆಗಿರುವಂತದ್ದು. ಕಳೆದ ಒಂದು ವಾರದಿಂದ ಕೂಡ ಪೆಟ್ರೋಲ್ ಸರಬರಾಜು ಆಗ್ತಾ ಇಲ್ಲ. ಮತ್ತೊಂದು ಕಡೆಯಲ್ಲಿ ಪೆಟ್ರೋಲ್ ಅನ್ನ ಖರೀದಿ ಮಾಡೋದಕ್ಕೆ ಕ್ರೆಡಿಟ್ ಕೂಡ ಸಿಗ್ತಾ ಇಲ್ಲ. ಈ ನಿಟ್ಟಿನಲ್ಲಿ ದಿನನಿತ್ಯ 70 ಲಕ್ಷಕ್ಕೂ ಹೆಚ್ಚು ವ್ಯಾಪಾರ ಆಗ್ತಾ ಇದ್ದಂತಹ ಈ ಒಂದು ಸುಮನಹಳ್ಳಿಯ ಪೆಟ್ರೋಲ್ ಬಂಕ್ ಏನಿದೆ ಸಂಪೂರ್ಣವಾಗಿ ಕ್ಲೋಸ್ ಮಾಡಲಾಗ್ತಾ ಇದೆ. ಇದರಿಂದಾಗಿ ಒಂದು ಕಡೆಯಲ್ಲಿ ದಿನನಿತ್ಯ ಇದೇ ಪೆಟ್ರೋಲ್ ಬಂಕ್ ಅನ್ನ ಒಂದು ಆಶಯವಾಗಿಟ್ಟುಕೊಂಡು ಇದರಲ್ಲೇ ಪೆಟ್ರೋಲ್ ಅನ್ನ ಹಾಕಿಸಿಕೊಳ್ತಾ ಇದ್ದಂತಹ ಗ್ರಾಹಕರೇನಿದ್ದಾರೆ ಅವರಿಗೆ ಒಂದು ಕಡೆಯಲ್ಲಿ ತೊಂದರೆ ಆಗಿದೆ. ಯಾಕಂತ ಹೇಳಿದ್ರೆ ಇಲ್ಲಿಂದ ಸುಮಾರು ಮತ್ತೆ 7-8 ಕಿಲೋಮೀಟರ್ ಬೇರೆ ಪೆಟ್ರೋಲ್ ಬಂಕ್ ಗಳನ್ನ ಹುಡ್ಕೊಂಡು ಹೋಗಬೇಕಾದಂತಹ ಪರಿಸ್ಥಿತಿ ಇದೆ. ಪೆಟ್ರೋಲ್ ಬಂಕ್ ಓಪನ್ ಇರುತ್ತೆ ಅಂತ ಹೇಳಿ ಈಗಲೂ ಕೂಡ ಒಂದಿಷ್ಟು ಜನ ಬರ್ತಾ ಇದ್ದಾರೆ, ಹೋಗ್ತಾ ಇದ್ದಾರೆ. ಪೆಟ್ರೋಲ್ ಓಪನ್ ಇದೆಯಾ ಏನು ಎತ್ತ ಅಂತ ನೋಡ್ತಾ ಇದ್ದಾರೆ, ಗಮನಿಸ್ತಾ ಇರಬಹುದು. ಪೆಟ್ರೋಲೇ ಇಲ್ಲ ಅಂತ ಪರಿಸ್ಥಿತಿಗೆ ಬಂದು ತಲುಪಿದೆ. ಒಂದು ಕಡೆಯಲ್ಲಿ ಮಿಷಿನ್ ಆನ್ ಇದ್ರೂ ಕೂಡ ಪೆಟ್ರೋಲ್ ಬರ್ತಾ ಇಲ್ಲ ಅಂತ ಪರಿಸ್ಥಿತಿಗೆ ಬಂದು ನಿಂತಿರುವಂತದ್ದು. ಸರಬರಾಜು ಆಗಿಲ್ಲ. ಅದರ ಜೊತೆಗೆ ಏನು ಕ್ರೆಡಿಟ್ ಫೆಸಿಲಿಟಿಯನ್ನ ಕೊಡ್ಲಾಗ್ತಾ ಇತ್ತು. ಒಂದು ಟ್ಯಾಂಕರ್ ಪೆಟ್ರೋಲ್ ಅನ್ನ ಒಬ್ಬ ಬಂಕ್ ನ ಮಾಲೀಕ ಖರೀದಿ ಮಾಡ್ತಾನೆ ಅಂತ ಹೇಳಿದ್ರೆ ಆತನಿಗೆ 50% ನಷ್ಟು ಕ್ರೆಡಿಟ್ ಫೆಸಿಲಿಟಿಯನ್ನ ಕೊಡ್ತಾ ಇದ್ರು. ಆದ್ರೆ ಇದೀಗ ಡಿಸ್ಟ್ರಿಬ್ಯೂಟರ್ಗಳು ಆ ಒಂದು ಕ್ರೆಡಿಟ್ ಫೆಸಿಲಿಟಿ ಏನಿದೆ ಅದನ್ನ ಕೂಡ ಕ್ಯಾನ್ಸಲ್ ಮಾಡಿದ್ದಾರೆ. ಈ ನಿಟ್ಟಿನಲ್ಲಿ ದಿನನಿತ್ಯ 70 ಲಕ್ಷ 80 ಲಕ್ಷವನ್ನ ಏಕಕಾಲಕ್ಕೆ ಕೊಟ್ಟು ಪೆಟ್ರೋಲ್ ಖರೀದಿ ಮಾಡಲಿಕ್ಕೆ ಮಾಲೀಕರಿಗೂ ಕೂಡ ಕಷ್ಟ ಆಗ್ತಾ ಇದೆ. ಈ ನಿಟ್ಟಿನಲ್ಲಿ ಸಂಪೂರ್ಣವಾಗಿ ಈ ಒಂದು ಪೆಟ್ರೋಲ್ ಬಂಕ್ ಕ್ಲೋಸ್ ಆಗ್ತಾ ಇರುವಂತದ್ದು. ಒಂದು ಕಡೆಯಲ್ಲಿ ಪೆಟ್ರೋಲ್ ಬಂಕ್ ಕ್ಲೋಸ್ ಆಗಿ ಮಾಲೀಕರು ಸಂಕಷ್ಟಕ್ಕೆ ಸಿಲ್ಕೊಂಡ್ರೆ, ಮತ್ತೊಂದು ಕಡೆಯಲ್ಲಿ ದಿನನಿತ್ಯ ಇದೇ ಪೆಟ್ರೋಲ್ ಬಂಕ್ ಅನ್ನ ನಂಬಿಕೊಂಡಿದ್ದಂತಹ ಗ್ರಾಹಕರೇನಿದ್ದಾರೆ ಅವರು ಕೂಡ ಹೈರಾಣ ಆಗುವಂತಹ ಸ್ಥಿತಿ ನಿರ್ಮಾಣ ಆಗಿರುವಂತದ್ದು. ಕ್ಯಾಮರಾ ಪರ್ಸನ್ ರಘು ಜೊತೆಗೆ ಚರಣ್, ರಿಪಬ್ಲಿಕ್. ಮತ್ತೊಂದು ಕಡೆ ಪೆಟ್ರೋಲ್ ಹಾಗೆ ಡೀಸೆಲ್ ಇಲ್ಲದೆ ವಾಹನ ಸವಾರರು ಕೂಡ ಆತಂಕಕ್ಕೊಳಗಾಗೋ ಪರಿಸ್ಥಿತಿ ಏನಾದರೂ ರಾಜ್ಯದಲ್ಲಿ ನಿರ್ಮಾಣವಾಗ್ತಾ ಇದೆಯಾ? ಇಂಥ ದೃಶ್ಯಗಳನ್ನ ನಾವು ಹುಬ್ಬಳ್ಳಿ ಹಾಗೆ ಬೆಳಗಾವಿ ಭಾಗದಲ್ಲಿ ಗಮನಿಸಿದ್ವಿ. ಆದರೆ ಇವತ್ತು ಬೆಂಗಳೂರಿನಲ್ಲೂ ಕೂಡ ಕೆಲ ಪೆಟ್ರೋಲ್ ಬಂಕ್ಗಳ ಮುಂದೆ ನೋ ಸ್ಟಾಕ್ ಬೋರ್ಡ್ ಕಾಣೋಕೆ ಸಿಗ್ತಾ ಇದೆ. ಬೆಂಗಳೂರಿನ ಸುಮನಹಳ್ಳಿ ಬಳಿಯಲ್ಲಿರ್ತಕ್ಕಂಥ ಪೆಟ್ರೋಲ್ ಬಂಕ್, ದಿನಕ್ಕೆ 70 ಲಕ್ಷ ರೂಪಾಯಿ ವಹಿವಾಟನ್ನ ಮಾಡ್ತಾ ಇದ್ದ ಬಂಕ್ ಇವತ್ತು ಕ್ಲೋಸ್ ಆಗಿದೆ. ಪೆಟ್ರೋಲ್ ಸಿಗದೆ ವಾಹನ ಸವಾರರು ಹೈರಾಣಾಗಿದ್ದಾರೆ. ರಾಜ್ಯದಲ್ಲಿ ಪೆಟ್ರೋಲ್ ಡೀಸೆಲ್ಗಳಿಗೆ ಅಭಾವ ಶುರುವಾಗ್ತಾ ಇದೆ. ಒಂದು ಕಡೆಯಲ್ಲಿ ಜನ ಪೆಟ್ರೋಲ್ ಬಂಕ್ಗಳಲ್ಲಿ ಕ್ಯೂ ನಿಲ್ತಾ ಇದ್ದಾರೆ, ಪೆಟ್ರೋಲ್ ಸಿಗ್ತಾ ಇಲ್ಲ ಅಂತ ಹೇಳಿ ಪರದಾಟವನ್ನ ನಡೆಸ್ತಾ ಇದ್ದಾರೆ. ಸದ್ಯ ಇದೀಗ ಬೆಂಗಳೂರಿನಲ್ಲೂ ಕೂಡ ಪೆಟ್ರೋಲ್ ಬಂಕ್ ಕ್ಲೋಸ್ ಆಗ್ತಾ ಇರುವಂತದ್ದು. ಪ್ರಮುಖವಾಗಿ ನಾನೀಗ ಸುಮನಹಳ್ಳಿಯಲ್ಲಿದ್ದೀನಿ. ಸುಮನಹಳ್ಳಿಯ ಈ ಒಂದು ಪೆಟ್ರೋಲ್ ಬಂಕ್ ಏನಿದೆ ಸಂಪೂರ್ಣವಾಗಿ ಕ್ಲೋಸ್ ಆಗಿರುವಂತದ್ದು. ಪೆಟ್ರೋಲ್ ವ್ಯತ್ಯಯ ಕೊರತೆಯಿಂದಾಗಿ ಈ ಒಂದು
ಬಂಕ್ ಸಂಪೂರ್ಣವಾಗಿ ಕ್ಲೋಸ್ ಆಗಿದೆ. ಅದರ ಜೊತೆಗೆ ಏನು ಈ ಹಿಂದೆ ಪೆಟ್ರೋಲ್ಗಳನ್ನ ಖರೀದಿ ಮಾಡಬೇಕಾದ್ರೆ ಡಿಸ್ಟ್ರಿಬ್ಯೂಟರ್ ಗಳಿಂದ ಸಾಲವನ್ನ ಪಡಿತಾ ಇದ್ರು. ದಿನನಿತ್ಯ ಪೆಟ್ರೋಲ್ ಟ್ಯಾಂಕ್ ನಲ್ಲಿ ಬರುತ್ತೆ, ಆ ಒಂದು ಟ್ಯಾಂಕ್ಗೆ ಇಷ್ಟು ಅಂತ ಹಣ ನಿಗದಿಯಾಗಿರುತ್ತೆ. ಅದರ ಅರ್ಧದಷ್ಟು ಪಾವತಿ ಮಾಡಿ ಬಾಕಿ ಉಳಿದಿದ್ದನ್ನು ವ್ಯಾಪಾರ ಆದ ಬಳಿಕ ಅದನ್ನ ಪೇಮೆಂಟ್ ಮಾಡುವಂತಹ ಒಂದು ನಿಯಮ ಇತ್ತು. ಆದ್ರೆ ಇದೀಗ ಡಿಸ್ಟ್ರಿಬ್ಯೂಟರ್ ಗಳೆಲ್ಲ ಆ ಒಂದು ಕ್ರೆಡಿಟ್ ಫೆಸಿಲಿಟಿ ಏನಿದೆ ಆ ಒಂದು ಕ್ರೆಡಿಟ್ ಫೆಸಿಲಿಟಿಯನ್ನ ಕ್ಯಾನ್ಸಲ್ ಮಾಡಿರುವಂತದ್ದು. ಈ ನಿಟ್ಟಿನಲ್ಲಿ ಪೆಟ್ರೋಲ್ ಅನ್ನ ಖರೀದಿ ಮಾಡೋಕ್ಕಾಗ್ತಾ ಇಲ್ಲ, ಮತ್ತೆ ಬೇಕಾದಷ್ಟು ಕ್ವಾಂಟಿಟಿಯಲ್ಲಿ ಪೆಟ್ರೋಲ್ ಬಂಕ್ ಗಳಿಗೆ ಬರ್ತಾ ಇಲ್ಲ, ಪೆಟ್ರೋಲ್ ಡೀಸೆಲ್ ಆಗಿರಬಹುದು. ಈ ನಿಟ್ಟಿನಲ್ಲಿ ಸದ್ಯ ಸುಮನಹಳ್ಳಿಯಲ್ಲಿ ಇರುವಂತಹ ಈ ಒಂದು ಪೆಟ್ರೋಲ್ ಬಂಕ್ ಸಂಪೂರ್ಣವಾಗಿ ಕ್ಲೋಸ್ ಆಗಿರುವಂತದ್ದು. ಕಳೆದ ಒಂದು ವಾರದಿಂದ ಕೂಡ ಪೆಟ್ರೋಲ್ ಸರಬರಾಜು ಆಗ್ತಾ ಇಲ್ಲ. ಮತ್ತೊಂದು ಕಡೆಯಲ್ಲಿ ಪೆಟ್ರೋಲ್ ಅನ್ನ ಖರೀದಿ ಮಾಡೋದಕ್ಕೆ ಕ್ರೆಡಿಟ್ ಕೂಡ ಸಿಗ್ತಾ ಇಲ್ಲ. ಈ ನಿಟ್ಟಿನಲ್ಲಿ ದಿನನಿತ್ಯ 70 ಲಕ್ಷಕ್ಕೂ ಹೆಚ್ಚು ವ್ಯಾಪಾರ ಆಗ್ತಾ ಇದ್ದಂತಹ ಈ ಒಂದು ಸುಮನಹಳ್ಳಿಯ ಪೆಟ್ರೋಲ್ ಬಂಕ್ ಏನಿದೆ ಸಂಪೂರ್ಣವಾಗಿ ಕ್ಲೋಸ್ ಮಾಡಲಾಗ್ತಾ ಇದೆ. ಇದರಿಂದಾಗಿ ಒಂದು ಕಡೆಯಲ್ಲಿ ದಿನನಿತ್ಯ ಇದೇ ಪೆಟ್ರೋಲ್ ಬಂಕ್ ಅನ್ನ ಒಂದು ಆಶಯವಾಗಿಟ್ಟುಕೊಂಡು ಇದರಲ್ಲೇ ಪೆಟ್ರೋಲ್ ಅನ್ನ ಹಾಕಿಸಿಕೊಳ್ತಾ ಇದ್ದಂತಹ ಗ್ರಾಹಕರೇನಿದ್ದಾರೆ ಅವರಿಗೆ ಒಂದು ಕಡೆಯಲ್ಲಿ ತೊಂದರೆ ಆಗಿದೆ. ಯಾಕಂತ ಹೇಳಿದ್ರೆ ಇಲ್ಲಿಂದ ಸುಮಾರು ಮತ್ತೆ 7-8 ಕಿಲೋಮೀಟರ್ ಬೇರೆ ಪೆಟ್ರೋಲ್ ಬಂಕ್ ಗಳನ್ನ ಹುಡ್ಕೊಂಡು ಹೋಗಬೇಕಾದಂತಹ ಪರಿಸ್ಥಿತಿ ಇದೆ. ಪೆಟ್ರೋಲ್ ಬಂಕ್ ಓಪನ್ ಇರುತ್ತೆ ಅಂತ ಹೇಳಿ ಈಗಲೂ ಕೂಡ ಒಂದಿಷ್ಟು ಜನ ಬರ್ತಾ ಇದ್ದಾರೆ, ಹೋಗ್ತಾ ಇದ್ದಾರೆ. ಪೆಟ್ರೋಲ್ ಓಪನ್ ಇದೆಯಾ ಏನು ಎತ್ತ ಅಂತ ನೋಡ್ತಾ ಇದ್ದಾರೆ, ಗಮನಿಸ್ತಾ ಇರಬಹುದು. ಪೆಟ್ರೋಲೇ ಇಲ್ಲ ಅಂತ ಪರಿಸ್ಥಿತಿಗೆ ಬಂದು ತಲುಪಿದೆ. ಒಂದು ಕಡೆಯಲ್ಲಿ ಮಿಷಿನ್ ಆನ್ ಇದ್ರೂ ಕೂಡ ಪೆಟ್ರೋಲ್ ಬರ್ತಾ ಇಲ್ಲ ಅಂತ ಪರಿಸ್ಥಿತಿಗೆ ಬಂದು ನಿಂತಿರುವಂತದ್ದು. ಸರಬರಾಜು ಆಗಿಲ್ಲ. ಅದರ ಜೊತೆಗೆ ಏನು ಕ್ರೆಡಿಟ್ ಫೆಸಿಲಿಟಿಯನ್ನ ಕೊಡ್ಲಾಗ್ತಾ ಇತ್ತು. ಒಂದು ಟ್ಯಾಂಕರ್ ಪೆಟ್ರೋಲ್ ಅನ್ನ ಒಬ್ಬ ಬಂಕ್ ನ ಮಾಲೀಕ ಖರೀದಿ ಮಾಡ್ತಾನೆ ಅಂತ ಹೇಳಿದ್ರೆ ಆತನಿಗೆ 50% ನಷ್ಟು ಕ್ರೆಡಿಟ್ ಫೆಸಿಲಿಟಿಯನ್ನ ಕೊಡ್ತಾ ಇದ್ರು. ಆದ್ರೆ ಇದೀಗ ಡಿಸ್ಟ್ರಿಬ್ಯೂಟರ್ಗಳು ಆ ಒಂದು ಕ್ರೆಡಿಟ್ ಫೆಸಿಲಿಟಿ ಏನಿದೆ ಅದನ್ನ ಕೂಡ ಕ್ಯಾನ್ಸಲ್ ಮಾಡಿದ್ದಾರೆ. ಈ ನಿಟ್ಟಿನಲ್ಲಿ ದಿನನಿತ್ಯ 70 ಲಕ್ಷ 80 ಲಕ್ಷವನ್ನ ಏಕಕಾಲಕ್ಕೆ ಕೊಟ್ಟು ಪೆಟ್ರೋಲ್ ಖರೀದಿ ಮಾಡಲಿಕ್ಕೆ ಮಾಲೀಕರಿಗೂ ಕೂಡ ಕಷ್ಟ ಆಗ್ತಾ ಇದೆ. ಈ ನಿಟ್ಟಿನಲ್ಲಿ ಸಂಪೂರ್ಣವಾಗಿ ಈ ಒಂದು ಪೆಟ್ರೋಲ್ ಬಂಕ್ ಕ್ಲೋಸ್ ಆಗ್ತಾ ಇರುವಂತದ್ದು. ಒಂದು ಕಡೆಯಲ್ಲಿ ಪೆಟ್ರೋಲ್ ಬಂಕ್ ಕ್ಲೋಸ್ ಆಗಿ ಮಾಲೀಕರು ಸಂಕಷ್ಟಕ್ಕೆ ಸಿಲ್ಕೊಂಡ್ರೆ, ಮತ್ತೊಂದು ಕಡೆಯಲ್ಲಿ ದಿನನಿತ್ಯ ಇದೇ ಪೆಟ್ರೋಲ್ ಬಂಕ್ ಅನ್ನ ನಂಬಿಕೊಂಡಿದ್ದಂತಹ ಗ್ರಾಹಕರೇನಿದ್ದಾರೆ ಅವರು ಕೂಡ ಹೈರಾಣಾಗುವಂತಹ ಸ್ಥಿತಿ ನಿರ್ಮಾಣ ಆಗಿರುವಂತದ್ದು. ಕ್ಯಾಮರಾ ಪರ್ಸನ್ ರಘು ಜೊತೆಗೆ ಚರಣ್, ರಿಪಬ್ಲಿಕ್. ಮತ್ತೊಂದು ಕಡೆ ಪೆಟ್ರೋಲ್ ಹಾಗೆ ಡೀಸೆಲ್ ಇಲ್ಲದೆ ವಾಹನ ಸವಾರರು ಕೂಡ ಆತಂಕಕ್ಕೊಳಗಾಗೋ ಪರಿಸ್ಥಿತಿ ಏನಾದರೂ ರಾಜ್ಯದಲ್ಲಿ ನಿರ್ಮಾಣವಾಗ್ತಾ ಇದೆಯಾ? ಇಂಥ ದೃಶ್ಯಗಳನ್ನ ನಾವು ಹುಬ್ಬಳ್ಳಿ ಹಾಗೆ ಬೆಳಗಾವಿ ಭಾಗದಲ್ಲಿ ಗಮನಿಸಿದ್ವಿ. ಆದರೆ ಇವತ್ತು ಬೆಂಗಳೂರಿನಲ್ಲೂ ಕೂಡ ಕೆಲ ಪೆಟ್ರೋಲ್ ಬಂಕ್ಗಳ ಮುಂದೆ ನೋ ಸ್ಟಾಕ್ ಬೋರ್ಡ್ ಕಾಣೋಕೆ ಸಿಗ್ತಾ ಇದೆ. ಬೆಂಗಳೂರಿನ ಸುಮನಹಳ್ಳಿ ಬಳಿಯಲ್ಲಿರ್ತಕ್ಕಂಥ ಪೆಟ್ರೋಲ್ ಬಂಕ್, ದಿನಕ್ಕೆ 70 ಲಕ್ಷ ರೂಪಾಯಿ ವಹಿವಾಟನ್ನ ಮಾಡ್ತಾ ಇದ್ದ ಬಂಕ್ ಇವತ್ತು ಕ್ಲೋಸ್ ಆಗಿದೆ. ಪೆಟ್ರೋಲ್ ಸಿಗದೆ ವಾಹನ ಸವಾರರು ಹೈರಾಣಾಗಿದ್ದಾರೆ. ರಾಜ್ಯದಲ್ಲಿ ಪೆಟ್ರೋಲ್ ಡೀಸೆಲ್ ಗಳಿಗೆ ಅಭಾವ ಶುರುವಾಗ್ತಾ ಇದೆ. ಒಂದು ಕಡೆಯಲ್ಲಿ ಜನ ಪೆಟ್ರೋಲ್ ಬಂಕ್ ಗಳಲ್ಲಿ ಕ್ಯೂ ನಿಲ್ತಾ ಇದ್ದಾರೆ, ಪೆಟ್ರೋಲ್ ಸಿಗ್ತಾ ಇಲ್ಲ ಅಂತ ಹೇಳಿ ಪರದಾಟವನ್ನ ನಡೆಸ್ತಾ ಇದ್ದಾರೆ. ಸದ್ಯ ಇದೀಗ ಬೆಂಗಳೂರಿನಲ್ಲೂ ಕೂಡ ಪೆಟ್ರೋಲ್ ಬಂಕ್ ಕ್ಲೋಸ್ ಆಗ್ತಾ ಇರುವಂತದ್ದು. ಪ್ರಮುಖವಾಗಿ ನಾನೀಗ ಸುಮನಹಳ್ಳಿಯಲ್ಲಿದ್ದೀನಿ. ಸುಮನಹಳ್ಳಿಯ ಈ ಒಂದು ಪೆಟ್ರೋಲ್ ಬಂಕ್ ಏನಿದೆ ಸಂಪೂರ್ಣವಾಗಿ ಕ್ಲೋಸ್ ಆಗಿರುವಂತದ್ದು. ಪೆಟ್ರೋಲ್ ವ್ಯತ್ಯಯ ಕೊರತೆಯಿಂದಾಗಿ ಈ ಒಂದು ಬಂಕ್ ಸಂಪೂರ್ಣವಾಗಿ ಕ್ಲೋಸ್ ಆಗಿದೆ. ಅದರ ಜೊತೆಗೆ ಏನು ಈ ಹಿಂದೆ ಪೆಟ್ರೋಲ್ ಗಳನ್ನ ಖರೀದಿ ಮಾಡಬೇಕಾದ್ರೆ ಡಿಸ್ಟ್ರಿಬ್ಯೂಟರ್ ಗಳಿಂದ ಸಾಲವನ್ನ ಪಡಿತಾ ಇದ್ರು. ದಿನನಿತ್ಯ ಪೆಟ್ರೋಲ್ ಟ್ಯಾಂಕ್ ನಲ್ಲಿ ಬರುತ್ತೆ, ಆ ಒಂದು ಟ್ಯಾಂಕ್ಗೆ ಇಷ್ಟು ಅಂತ ಹಣ ನಿಗದಿಯಾಗಿರುತ್ತೆ. ಅದರ ಅರ್ಧದಷ್ಟು ಪಾವತಿ ಮಾಡಿ ಬಾಕಿ ಉಳಿದಿದ್ದನ್ನು ವ್ಯಾಪಾರ ಆದ ಬಳಿಕ ಅದನ್ನ ಪೇಮೆಂಟ್ ಮಾಡುವಂತಹ ಒಂದು ನಿಯಮ ಇತ್ತು. ಆದ್ರೆ ಇದೀಗ ಡಿಸ್ಟ್ರಿಬ್ಯೂಟರ್ ಗಳೆಲ್ಲ ಆ ಒಂದು ಕ್ರೆಡಿಟ್ ಫೆಸಿಲಿಟಿ ಏನಿದೆ ಆ ಒಂದು ಕ್ರೆಡಿಟ್ ಫೆಸಿಲಿಟಿಯನ್ನ ಕ್ಯಾನ್ಸಲ್ ಮಾಡಿರುವಂತದ್ದು. ಈ ನಿಟ್ಟಿನಲ್ಲಿ ಪೆಟ್ರೋಲ್ ಅನ್ನ ಖರೀದಿ ಮಾಡೋಕ್ಕಾಗ್ತಾ ಇಲ್ಲ, ಮತ್ತೆ ಬೇಕಾದಷ್ಟು ಕ್ವಾಂಟಿಟಿಯಲ್ಲಿ ಪೆಟ್ರೋಲ್ ಬಂಕ್ ಗಳಿಗೆ ಬರ್ತಾ ಇಲ್ಲ, ಪೆಟ್ರೋಲ್ ಡೀಸೆಲ್ ಆಗಿರಬಹುದು. ಈ ನಿಟ್ಟಿನಲ್ಲಿ ಸದ್ಯ ಸುಮನಹಳ್ಳಿಯಲ್ಲಿ ಇರುವಂತಹ ಈ ಒಂದು ಪೆಟ್ರೋಲ್ ಬಂಕ್ ಸಂಪೂರ್ಣವಾಗಿ ಕ್ಲೋಸ್ ಆಗಿರುವಂತದ್ದು. ಕಳೆದ ಒಂದು ವಾರದಿಂದ ಕೂಡ ಪೆಟ್ರೋಲ್ ಸರಬರಾಜು ಆಗ್ತಾ ಇಲ್ಲ. ಮತ್ತೊಂದು ಕಡೆಯಲ್ಲಿ ಪೆಟ್ರೋಲ್ ಅನ್ನ ಖರೀದಿ ಮಾಡೋದಕ್ಕೆ ಕ್ರೆಡಿಟ್ ಕೂಡ ಸಿಗ್ತಾ ಇಲ್ಲ. ಈ ನಿಟ್ಟಿನಲ್ಲಿ ದಿನನಿತ್ಯ 70 ಲಕ್ಷಕ್ಕೂ ಹೆಚ್ಚು ವ್ಯಾಪಾರ ಆಗ್ತಾ ಇದ್ದಂತಹ ಈ ಒಂದು ಸುಮನಹಳ್ಳಿಯ ಪೆಟ್ರೋಲ್ ಬಂಕ್ ಏನಿದೆ ಸಂಪೂರ್ಣವಾಗಿ ಕ್ಲೋಸ್ ಮಾಡಲಾಗ್ತಾ ಇದೆ. ಇದರಿಂದಾಗಿ ಒಂದು ಕಡೆಯಲ್ಲಿ ದಿನನಿತ್ಯ ಇದೇ ಪೆಟ್ರೋಲ್ ಬಂಕ್ ಅನ್ನ ಒಂದು ಆಶಯವಾಗಿಟ್ಟುಕೊಂಡು ಇದರಲ್ಲೇ ಪೆಟ್ರೋಲ್ ಅನ್ನ ಹಾಕಿಸಿಕೊಳ್ತಾ ಇದ್ದಂತಹ ಗ್ರಾಹಕರೇನಿದ್ದಾರೆ ಅವರಿಗೆ ಒಂದು ಕಡೆಯಲ್ಲಿ ತೊಂದರೆ ಆಗಿದೆ. ಯಾಕಂತ ಹೇಳಿದ್ರೆ ಇಲ್ಲಿಂದ ಸುಮಾರು ಮತ್ತೆ 7-8 ಕಿಲೋಮೀಟರ್ ಬೇರೆ ಪೆಟ್ರೋಲ್ ಬಂಕ್ ಗಳನ್ನ ಹುಡ್ಕೊಂಡು ಹೋಗಬೇಕಾದಂತಹ ಪರಿಸ್ಥಿತಿ ಇದೆ. ಪೆಟ್ರೋಲ್ ಬಂಕ್ ಓಪನ್ ಇರುತ್ತೆ ಅಂತ ಹೇಳಿ ಈಗಲೂ ಕೂಡ ಒಂದಿಷ್ಟು ಜನ ಬರ್ತಾ ಇದ್ದಾರೆ, ಹೋಗ್ತಾ ಇದ್ದಾರೆ. ಪೆಟ್ರೋಲ್ ಓಪನ್ ಇದೆಯಾ ಏನು ಎತ್ತ ಅಂತ ನೋಡ್ತಾ ಇದ್ದಾರೆ, ಗಮನಿಸ್ತಾ ಇರಬಹುದು. ಪೆಟ್ರೋಲೇ ಇಲ್ಲ ಅಂತ ಪರಿಸ್ಥಿತಿಗೆ ಬಂದು ತಲುಪಿದೆ. ಒಂದು ಕಡೆಯಲ್ಲಿ ಮಿಷಿನ್ ಆನ್ ಇದ್ರೂ ಕೂಡ ಪೆಟ್ರೋಲ್ ಬರ್ತಾ ಇಲ್ಲ ಅಂತ ಪರಿಸ್ಥಿತಿಗೆ ಬಂದು ನಿಂತಿರುವ
ನಿಂತಿರುವಂತದ್ದು, ಸರಬರಾಜು ಆಗಿಲ್ಲ. ಅದರ ಜೊತೆಗೆ ಏನು ಕ್ರೆಡಿಟ್ ಫೆಸಿಲಿಟಿಯನ್ನ ಕೊಡ್ಲಾಗ್ತಾ ಇತ್ತು. ಒಂದು ಟ್ಯಾಂಕರ್ ಪೆಟ್ರೋಲ್ ಅನ್ನ ಒಬ್ಬ ಬಂಕ್ ನ ಮಾಲೀಕ ಖರೀದಿ ಮಾಡ್ತಾನೆ ಅಂತ ಹೇಳಿದ್ರೆ ಆತನಿಗೆ 50% ನಷ್ಟು ಕ್ರೆಡಿಟ್ ಫೆಸಿಲಿಟಿಯನ್ನ ಕೊಡ್ತಾ ಇದ್ರು. ಆದ್ರೆ ಇದೀಗ ಡಿಸ್ಟ್ರಿಬ್ಯೂಟರ್ಗಳು ಆ ಒಂದು ಕ್ರೆಡಿಟ್ ಫೆಸಿಲಿಟಿ ಏನಿದೆ ಅದನ್ನ ಕೂಡ ಕ್ಯಾನ್ಸಲ್ ಮಾಡಿದ್ದಾರೆ. ಈ ನಿಟ್ಟಿನಲ್ಲಿ ದಿನನಿತ್ಯ 70 ಲಕ್ಷ 80 ಲಕ್ಷವನ್ನ ಏಕಕಾಲಕ್ಕೆ ಕೊಟ್ಟು ಪೆಟ್ರೋಲ್ ಖರೀದಿ ಮಾಡಲಿಕ್ಕೆ ಮಾಲೀಕರಿಗೂ ಕೂಡ ಕಷ್ಟ ಆಗ್ತಾ ಇದೆ. ಈ ನಿಟ್ಟಿನಲ್ಲಿ ಸಂಪೂರ್ಣವಾಗಿ ಈ ಒಂದು ಪೆಟ್ರೋಲ್ ಬಂಕ್ ಕ್ಲೋಸ್ ಆಗ್ತಾ ಇರುವಂತದ್ದು. ಒಂದು ಕಡೆಯಲ್ಲಿ ಪೆಟ್ರೋಲ್ ಬಂಕ್ ಕ್ಲೋಸ್ ಆಗಿ ಮಾಲೀಕರು ಸಂಕಷ್ಟಕ್ಕೆ ಸಿಲ್ಕೊಂಡ್ರೆ, ಮತ್ತೊಂದು ಕಡೆಯಲ್ಲಿ ದಿನನಿತ್ಯ ಇದೇ ಪೆಟ್ರೋಲ್ ಬಂಕ್ ಅನ್ನ ನಂಬಿಕೊಂಡಿದ್ದಂತಹ ಗ್ರಾಹಕರೇನಿದ್ದಾರೆ ಅವರು ಕೂಡ ಹೈರಾಣಾಗುವಂತಹ ಸ್ಥಿತಿ ನಿರ್ಮಾಣ ಆಗಿರುವಂತದ್ದು. ಕ್ಯಾಮರಾ ಪರ್ಸನ್ ರಘು ಜೊತೆಗೆ ಚರಣ್, ರಿಪಬ್ಲಿಕ್.